ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇರುವಂಥದ್ದಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಮೂಲಕ ಪಕ್ಕಕ್ಕಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೀವು ನಮ್ಮ ಹೊಸ ವಿಡಿಯೋನ ನೋಟಿಫಿಕೇಶನ್ ಮೂಲಕ ಪಡಿತೀರಾ. ಅದನ್ನು ಕ್ಲಿಕ್ ಮಾಡಿ ಅತಿ ಶೀಘ್ರದಲ್ಲಿ ವಿಡಿಯೋನ ನೀವು ನೋಡಿ ವಿಷಯನ ತಿಳ್ಕೊಳ್ಬೋದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾರಂಥ ನಮಸ್ಕಾರಗಳು. ನಾವು ವಿಶ್ವವಸು ಸಂವತ್ಸರದ ಯುಗಾದಿ ವರ್ಷಫಲವನ್ನು ನಾವು ನೋಡ್ತಾ ಇದ್ವಿ. ವರ್ಷಫಲದಲ್ಲಿ ನಾವು ಈಗ ಮಕರ ರಾಶಿಯ ವರ್ಷಫಲವನ್ನು ನಾವು ನೋಡೋಣ. ಮಕರ ರಾಶಿಯ ವರ್ಷಫಲ ಹೇಗಿದೆಯಪ್ಪ ಅಂತ ಅಂದರೆ, ಸಾಡೆ ಸಾತಿಯ ಶನಿ ಪ್ರಭಾವವನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ಅಂದರೆ ಸಾಡೆ ಸಾತಿಯ ಶನಿ ಒಂದು ತೊಂದರೆ ಮುಗಿತಾ ಇದೆ. ನಿಮಗೆ ಒಂದು ಒಳ್ಳೆಯ ದಿನಗಳು ಆರಂಭವಾಗುವಂತಹ ಸಂದರ್ಭ ಅಂತ ನಾವಿಲ್ಲಿ ಹೇಳ್ಬೋದು. ಇದಲ್ಲದೆ ತಟಸ್ಥವಾಗಿರುವ ಅನೇಕ ಕೆಲಸಗಳು ಕೂಡ ನಿಮಗೆ ಇಲ್ಲಿ ಮತ್ತೆ ಪ್ರಾರಂಭ ಆಗುವಂಥದ್ದು ನಾವಿಲ್ಲಿ ನೋಡ್ಬೋದು. ನಿತ್ಯತ್ತ ಕೆಲಸಗಳು ಆರಂಭ ಆಗುವಂಥದ್ದು ಇಲ್ಲಿ ಕಂಡು ಬರ್ತದೆ. ಹಾಗೆ ಮೇ 14ರವರೆಗೆ ಗುರು ಸುತಸ್ಥಾನದಲ್ಲಿರುವಂತಹದ್ದರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ದಿನಗಳು ಇಲ್ಲಿ ಕಾಣುವಂತಹ ಸಂದರ್ಭ ಆಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಇರ್ಬೋದು, ಅಥವಾ ಸಾಮಾನ್ಯ ವಿದ್ಯಾರ್ಥಿಗಳು ಇರ್ಬೋದು, ಇವರೆಲ್ಲರಿಗೂ ಒಂದು ಒಳ್ಳೆಯ ಫಲಗಳನ್ನು ನಾವಿಲ್ಲಿ ಗಮನಿಸಬಹುದು. ಇದಲ್ಲದೆ ಮನೆಯಲ್ಲಿ ದೇವತಾ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಏರ್ಪಡೋದ್ರಿಂದ ಮನಸ್ಸಿಗೆ ಒಂದು ಉಲ್ಲಾಸಕರ ದಿನಮಾನಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ಪ್ರಮೋಷನ್ ಆಗ್ಬೋದು, ಅಥವಾ ಟ್ರಾನ್ಸ್ಫರ್ ಕೂಡ ಆಗುವಂಥ, ಪ್ರಮೋಷನ್ ಜೊತೆಗೆ ಟ್ರಾನ್ಸ್ಫರ್ ಆಗುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿರುತ್ತದೆ. ಇನ್ನು ಬರುವಂತಹ ಹಣ ಬರುವ ದಿನಗಳನ್ನು ನಾವಿಲ್ಲಿ ಕಾಣಬಹುದು. ನಿಮಗೆ ವಾಪಸ್ ಕೊಡುವಂತಹವ್ರು ಯಾರೇ ಇದ್ರು ಅವರು ನಿಮ್ಮ ಹಣ ವಾಪಸ್ ಕೊಡುವಂತಹ ದಿನಮಾನಗಳನ್ನು ನಾವಿಲ್ಲಿ ಕಾಣಬಹುದು. ಜೊತೆಗೆ ಮೇ ತಿಂಗಳಲ್ಲಿ ಗುರು ಮತ್ತೆ ರಾಹು ಬದಲಾವಣೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅಥವಾ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಗಮನಿಸುವಂತಹದ್ದು ಮತ್ತೆ ನಾವು ನೋಡಬಹುದು. ಆದರೂ ಹೆದರಿಕೆ ಬೇಡ. ಸ್ವಲ್ಪ ದಿನಗಳಲ್ಲಿ ಮತ್ತೆ ಸರಿ ಹೋಗುವಂತಹ ದಿನಗಳನ್ನು ನೀವು ಕಂಡು ಬರ್ತದೆ. ಆದಷ್ಟು ಮೇ ಸಂದರ್ಭದಲ್ಲಿ ರಾಹು ಮತ್ತು ಗುರುವಿನ ಬದಲಾವಣೆಯಿಂದ ಉಂಟಾಗುವಂತಹ ಆರೋಗ್ಯ ಕಿರಿಕಿರಿ ಇರ್ಬೋದು, ಪಿತ್ತ ಜ್ವರ, ಹಾಗೆ ನೇತ್ರಬಾಧೆ, ಅಲರ್ಜಿ, ರಕ್ತದ ತೊಂದರೆಗಳನ್ನು ಕೂಡ ನೀವು ಎದುರಿಸುವಂತಹದ್ದು ಇಲ್ಲಿ ಕಂಡು ಬರ್ತದೆ. ಏಪ್ರಿಲ್ನಿಂದ ಜುಲೈ ತಿಂಗಳಲ್ಲಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಕೆಲವು ತೊಂದರೆಗಳು ಎದುರಿಸುವಂತಹದ್ದನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕಾಗ್ತದೆ, ಎದುರಿಸ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಜೀವನ ಮಾಡಿದ್ರೆ ಅತ್ಯುತ್ತಮ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಆದ ನಂತರದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಮುಂಚಿತವಾಗಿ ಎಚ್ಚರಿಕೆಯಿಂದ ಜೀವನ ಮಾಡಿದ್ರೆ ಮಾತ್ರ ಎಲ್ಲದನ್ನ ಸರಿ ಮಾಡ್ಕೊಳ್ಬೋದು. ಇದಲ್ಲದೆ ಯಾವುದೇ ರೀತಿ ತೊಂದರೆಗಳು ಬರುವಂತಹದ್ದಿದ್ರೂ ಕೂಡ ನೀವು ನಿವಾರಣೆಯನ್ನ ಮಾಡ್ಕೊಳ್ಬೋದು, ಮುಂಚಿತವಾಗಿ ಎಚ್ಚರಿಕೆ ಇಟ್ಕೊಂಡ್ರೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅನ್ನುವಂಥದ್ದನ್ನ ನೀವು ಯಾವತ್ತೂ ನೆನಪಿಟ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದರೆ ಮಾತ್ರ ನಾವು ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಕೂಡ ಆಗುವಂಥದ್ದನ್ನು ನೀವು ನೆನಪಿಟ್ಟುಕೊಂಡ್ರೆ ನೀವು ಯಾವುದೇ ಸಾಧನೆ ಮಾಡಲಿಕ್ಕೆ ಹೋದರೂ ಒಳ್ಳೆಯದಾಗ್ತದೆ. ಈಗಿನಿಂದಲೇ ಆರೋಗ್ಯ ಕುರಿತಾದಂತಹ ಎಲ್ಲ ಒಳ್ಳೆಯ ವಿಷಯಗಳನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ಮೇ ತಿಂಗಳಿನಿಂದ ರಾಹು ವರ್ಷ ಪೂರ್ತಿ ವಾಕ್ ಸ್ಥಾನದಲ್ಲಿರುವಂತಹದ್ದರಿಂದ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕು. ನಿಮ್ಮ ಕುಟುಂಬಸ್ಥರಿರ್ಬೋದು, ಹೊರಗಿನವರಿರ್ಬೋದು, ಇವ್ರ ಜೊತೆ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ಇದ್ದರೆ ನಿಮಗೆ ಒಳ್ಳೆಯದಾಗ್ತದೆ. ಆದಷ್ಟು ಅಳೆದು ತೂಗಿ ಮಾತನಾಡಿ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ ನಿಮಗೆ ಮತ್ತೆ ಸಾಂಸಾರಿಕ ಜೀವನ ಒಳ್ಳೆಯದನ್ನ ಆಗುವಂಥದ್ದು ನೀವು ಇಲ್ಲಿ ಕಾಣಬಹುದು. ಇದಲ್ಲದೆ ಸ್ವಂತ ಉದ್ಯೋಗ ಅಥವಾ ಸ್ವಂತ ಕಂಪನಿಯನ್ನು ಹೊಂದಂಥದ ಮಕರ ರಾಶಿಯವರಿಗೆ ಸ್ವಲ್ಪ ಹೇರಳ ಲಾಭವನ್ನ ಗಳಿಸುವಂಥದ್ದು ಸಮಯವನ್ನು ನಾವಿಲ್ಲಿ ಕಾಣಬಹುದು. ಆದರೆ ಬಂದಂಥ ಲಾಭದಲ್ಲಿ ನೀವು ಸ್ವಲ್ಪ ಹಣವಾದರೂ ದಾನ ಧರ್ಮಾದಿಗಳು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಬಳಸ್ಕೊಂಡ್ರೆ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ಮತ್ತೆ ನಷ್ಟವನ್ನ ಕಾಣುವಂತಹದ್ದು ನೀವಿಲ್ಲಿ ಗಮನಿಸ್ಬೋದು. ಯಾಕೆಂದ್ರೆ ಶನಿ ಪರಮಾತ್ಮ ನಿಮ್ಮ ಒಂದು ತೊಂದರೆಯನ್ನ ಬಿಡ್ತಾ ಇದ್ದಾನೆ ಅಂತ ಕಂಪ್ಲೀಟ್ ಆಗಿ ಬಿಡುವಂಥದ್ದಲ್ಲ, ಮತ್ತೊಂದು ತೊಂದರೆಯನ್ನು ಕೊಡದೇ ಇರಲಿ ಅನ್ನುವಂಥದ್ದನ್ನು ನೀವು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದಲ್ಲದೆ ನಿಮಗೆ ಈ ಒಂದು ವರ್ಷ ಮಿಶ್ರ ಫಲ ಅಂತ ಹೇಳ್ಬೋದು. ಸ್ವಲ್ಪ ಶುಭ ಹೆಚ್ಚಿರುವಂಥ ಮಿಶ್ರ ಫಲ ವರ್ಷ ಅಂತ ನಾವಿಲ್ಲಿ ಗಮನಿಸಬಹುದು. ಈ ಒಂದು ವರ್ಷದಲ್ಲಿ ಹೆಚ್ಚು ಶುಭ ಫಲವನ್ನು ಪಡೀಲಿಕ್ಕೆ ನೀವು ದೇವಿ ಮತ್ತು ಗಣಪತಿಯ ಆರಾಧನೆಯನ್ನ ಹೆಚ್ಚು ಮಾಡಿ ಇದರ ಮೂಲಕ ಮಿಶ್ರ ಫಲವನ್ನು ಶುಭ ಫಲವಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಒದಗಿ ಬರ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಶ್ವವಸು ಸಂವತ್ಸರ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ನಿಮ್ಮ ಕುಟುಂಬಸ್ಥರು ಹಾಗೂ ಗೆಳೆಯರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಅವಕಾಶವನ್ನು ನೀವು
ಇದ್ದರೆ ಅಥವಾ ಆ ಒಂದು ಯೋಚನೆ ಇದ್ದರೆ ನಮ್ಮ ಚಾನಲನ್ನು ಅವ್ರ ಜೊತೆ ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಅದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನೋಡ್ಬೋದು. ಅವರಿಗೆ ಬೇಕಾದಂತಹ ದೋಷ ಪರಿಹಾರಗಳನ್ನ ಮಾಡ್ಕೊಳ್ಬೋದು, ಅವರ ವರ್ಷ ಫಲವನ್ನು ತಿಳ್ಕೊಳ್ಬೋದು, ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳೋ ಮೂಲಕ ಅವರ ಜೀವನವನ್ನು ಸುಖಮಯಗೊಳಿಸ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.